ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಜೀವನ ಆಧರಿಸಿ ಸಿನಿಮಾ ಘೋಷಿಸಿದ RGV. ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಮತ್ತೆ ಮುಂಬೈ ಅಂಡರ್ ವರ್ಲ್ಡ್ ಕಥೆಯನ್ನು ತೆರೆಗೆ ತರಲು ಸಿದ್ಧರಾಗಿದ್ದಾರೆ. ಡಿ ಕಂಪನಿಗಿಂತಲೂ ಅತ್ಯಂತ ಅಪಾಯಕಾರಿಯಾದ ಪಡೆಯೊಂದರ ಕಥೆಯನ್ನು ಅವರು ಹೇಳಲಿದ್ದಾರೆ. ತಮ್ಮ ಹೊಸ ಸಿನಿಮಾಗೆ ಪೊಲೀಸ್ ಕಂಪನಿ ಎಂದು ಹೆಸರಿಟ್ಟಿದ್ದಾರಂತೆ. ಪ್ರಸಿದ್ಧ ನಟ ಹರ್ಷವರ್ಧನ್ ರಾಣೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಈ ಸಿನಿಮಾ ಬಗ್ಗೆ RGV ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ದಾರೆ. ಸಿನಿಮಾ ಶೀರ್ಷಿಕೆಯ ಹಿನ್ನೆಲೆ ಅಂಡರ್ವರ್ಲ್ಡ್ ಮತ್ತು ಪೊಲೀಸ್ ಕಂಪನಿ. ಸಿನಿಮಾ ಶೀರ್ಷಿಕೆಯ ಹಿನ್ನೆಲೆಯನ್ನು ವರ್ಮಾ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಪೊಲೀಸ್ ಎನ್ನುವುದು ಒಂದು ಜವಾಬ್ದಾರಿಯುತ ಸರ್ಕಾರಿ ಸಂಸ್ಥೆ. ಅಂಡರ್ವರ್ಲ್ಡ್ ಸಂಸ್ಥೆಯಾಗಿದೆ. ಅಂಡರ್ವರ್ಲ್ಡ್ ಕಂಪನಿಯ ಹಣ ಸಂಪಾದಿಸುವಂಥ ಅಕ್ರಮ ಜಾಲವಾಗಿದೆ. ಆದರೆ ಸಂಸ್ಥೆಗೆ ಹೆಚ್ಚಿನ ಅಧಿಕಾರ ಸಿಕ್ಕಾಗ ಅದು ಕಂಪನಿಯಾಗುತ್ತದೆ. ದಾವೂದ್ ಇಬ್ರಾಹಿಂ ತನ್ನ ವಿರೋಧಿಗಳನ್ನು ಮಟ್ಟ ಹಾಕಿ ದುಬೈಗೆ ಓಡಿ ಹೋಗಿದ್ದ ನಂತರ ಛೋಟಾ ರಾಜನ್ ಜೊತೆಗೆ ಆತನಿಗೆ ಭಿನ್ನಾಭಿಪ್ರಾಯ ಮೂಡಿತು ಎಂದು ಬರೆದುಕೊಂಡಿದ್ದಾರೆ RGV. 300 ಗ್ಯಾಂಗ್ಸ್ಟರ್ಗಳ ಎನ್ಕೌಂಟರ್. ದಾವೂದ್ ಮತ್ತು ರಾಜನ್ ನಡುವಿನ ವೈರತ್ವದಿಂದ ಮುಂಬೈನಲ್ಲಿ ಅಪರಾಧ ಹೆಚ್ಚಾಯಿತು. ಅಪರಾಧ ಜಗತ್ತಿನ ಕತ್ತಲಿಗೆ ಅನೇಕ ಯುವಕರು ಬಲಿಯಾಗ್ತಾ ಇದ್ದರು. ರೌಡಿಗಳನ್ನ ತಡೆಯಲು ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಸೋತಿತ್ತು. ಆ ಸಮಯದಲ್ಲಿ ಸರ್ಕಾರ ಒಂದು ವಿಶೇಷ ಪೊಲೀಸ್ ಪಡೆಯನ್ನು ರಚಿಸಿತು. ಈ ಪಡೆಯನ್ನು 1997ರಿಂದ 2004ರವರೆಗೆ ಕಾರ್ಯಾಚರಣೆ ನಡೆಸಿತು. ಕೇವಲ 7 ವರ್ಷಗಳಲ್ಲಿ 300ಕ್ಕೂ ಹೆಚ್ಚು ಗ್ಯಾಂಗ್ಸ್ಟರ್ಗಳನ್ನು ಹೊಡೆದುರುಳಿಸಿತು ಎಂದಿದ್ದಾರೆ RGV. ಸೊ ದಯಾನಾಯಕ್ ಪಾತ್ರದಲ್ಲಿ ಹರ್ಷವರ್ಧನ್. ಈ ಎನ್ಕೌಂಟರ್ ಪಡೆಯ ರೋಮಾಂಚಕ ಕಥೆಯ ಪೊಲೀಸ್ ಕಂಪನಿ ಖ್ಯಾತ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಅವರ ರಿಯಲ್ ಜೀವನದ ಪಾತ್ರದಿಂದ ಈ ಕಥೆ ಪ್ರೇರೇಪಿತವಾಗಿದೆ. ದಯಾ ನಾಯಕ್ ಪಾತ್ರದಲ್ಲಿ ನಟ ಹರ್ಷವರ್ಧನ್ ರಾಣೆ ಕಾಣಿಸಿಕೊಳ್ಳಿದ್ದಾರೆ. ಚಿತ್ರದಲ್ಲಿ ದೊಡ್ಡ ತಾರಾಗಣ ಇರಲಿದೆ. ಪೊಲೀಸ್ ಸ್ಟೇಷನ್ ಮೇಮ್ ಭೂತ್ ಚಿತ್ರದಲ್ಲೂ ಕೂಡ ಹರ್ಷವರ್ಧನ್ ಕೆಲಸ ಮಾಡ್ತಾ ಇದ್ದಾರೆ.